ನಮಸ್ಕಾರ ಕರ್ನಾಟಕ. ನಮ್ಮ ಕಸ್ಟಮರ್ ಒಬ್ಬರು ಸೋಫಾ ಕಂಬರ್ಟ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಕಸ್ಟಮೈಸೇಷನ್ ಇದೆ. ಇನ್ನೊಂದು ಸೋಫಾದ ಹ್ಯಾಂಡಲು ಮತ್ತು ಇನ್ನೊಂದು ಸೋಫಾದು ಸ್ಟಿಚಿಂಗು. ನಮ್ದು ರೆಗ್ಯುಲರ್ ಪ್ಯಾಟರ್ನ್ ಸೋಫಾ ಕಂಬರ್ಟ್ ಬರೋದು ಬಂದ್ಬಿಟ್ಟು 9 ಫೀಟ್ಗೆ 6 ಫೀಟ್ ಬರುತ್ತೆ. ಬಟ್ ನಾವು ಮಾಡಿರೋದು ಸೋಫಾ ಕಂಬರ್ಟ್ ಬಂದ್ಬಿಟ್ಟು 11 ಫೀಟ್ಗೆ 7 ಫೀಟ್ ಬರುತ್ತೆ. ತುಂಬ ದೊಡ್ಡ ಸೋಫಾ ಕಂಬರ್ಟು, ಅದರಲ್ಲೂ ಸುಮಾರು ಕಾಂಪ್ಲಿಕೇಶನ್ಸ್ ಇತ್ತು. ಅದರಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಈ ಡಿಸೈನ್ ಹ್ಯಾಂಡಲ್ ಸೆಲೆಕ್ಟ್ ಮಾಡಿದ್ದಾರೆ. ಬ್ಯಾಗ್ ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ಫಿಕ್ಸ್ ಬ್ಯಾಗ್ ಇದೆ, ಬಟ್ ಕಸ್ಟಮರ್ ಬಂದ್ಬಿಟ್ಟು ರಿಮೂವಬಲ್ ಬ್ಯಾಗ್ ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಸೋಫಾದು ಬಂದ್ಬಿಟ್ಟು ಸ್ಟಿಚಿಂಗ್ ಸೆಲೆಕ್ಟ್ ಮಾಡಿದ್ದಾರೆ. ಇದ್ರದ್ದು ಬ್ಯಾಕ್ ರೆಸ್ಟಲ್ಲಿ ಬಂದ್ಬಿಟ್ಟು ಪಿಲ್ಲೋಲ್ ಬಂದ್ಬಿಟ್ಟು ಇದೇ ಥರ ಸ್ಟಿಚಿಂಗ್ ತೊಗೊಂಡಿದ್ದಾರೆ. ಸೀಟಿಂಗ್ ಬಂದ್ಬಿಟ್ಟು ಪ್ಲೇನ್ ಬಂದಿದೆ. ಈ ಥರ ಬಂದ್ಬಿಟ್ಟು 3 ಸೋಫಾ ಪ್ಯಾಟರ್ನಲ್ಲಿ ಕೊಲಾಜ್ ಮಾಡಿ ಒಂದು ಸೋಫಾ ಕಂಬರ್ಟ್ ಮಾಡಿದ್ದೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ. ಅದು ಔಟ್ಪುಟ್ ಬಂದ್ಬಿಟ್ಟು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ನೋಡೋಣ ಬನ್ನಿ ಹೇಗೆ ಔಟ್ಪುಟ್ ಬಂದಿದೆ ಅಂತ. ಫೈನಲ್ ಔಟ್ಪುಟ್ ನೋಡಿ ಸೋಫಾ ಕಂಬರ್ಟ್ದು. ಬರೀ ಸೀಟಿಂಗ್ ಮಾತ್ರನೇ 7 ಫೀಟ್ ಇದೆ. ಇದರಲ್ಲಿ ಯೂಸ್ ಮಾಡಿರೋದು ಬಂದ್ಬಿಟ್ಟು ನಾವು ಕಂಪ್ಲೀಟ್ ಪೈನ್ ಯೂಸ್ ಮಾಡಿದ್ದೀವಿ, ಮತ್ತು 18 mm ಪ್ಲೈ ಯೂಸ್ ಮಾಡಿದ್ದೀವಿ, ಮತ್ತು HR40 ಡೆನ್ಸಿಟಿ ಫೋಮ್ ಯೂಸ್ ಮಾಡಿದ್ದೀವಿ. ಸೀಟಿಂಗಲ್ಲಿ ಪ್ಲೈ ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ 7 ಫೀಟ್ ಇರೋದ್ರಿಂದ ಬಂದ್ಬಿಟ್ಟು ಈ ಸೋಫಾ ಕಂಬರ್ಟ್ ನಮಗೆ ಈ ಪೋರ್ಷನ್ಗೆ ಸೀಟಿಂಗ್ ಪೊಸಿಷನ್ಗೆ ಕೆಳಗಡೆ ಫೋಮ್ ಕೆಳಗಡೆ ಎಲ್ಲ ಬಂದ್ಬಿಟ್ಟು ಈ ಪೋರ್ಷನ್ಗೂ ಬಂದ್ಬಿಟ್ಟು ಕೆಳಗಡೆ ಪ್ಲೈ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಇದರಲ್ಲಿ ಕಾಂಪ್ಲಿಕೇಶನ್ ನಮ್ಗೆ ಏನಾಗಿದ್ದು ಅಂತಂದರೆ ಇದು 7 ಫೀಟ್ ಇರೋದ್ರಿಂದ ಬಂದ್ಬಿಟ್ಟು ವುಡ್ಡು ಬಂದ್ಬಿಟ್ಟು ಬೆಂಡ್ ಆಗ್ತಾ ಇದೆ. ಬೆಂಡಾದರೆ ಇದು ಓಪನ್ ಆಗೋಲ್ಲ, ಇಲ್ಲ ಇದಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟಲ್ ಸ್ಟ್ರಕ್ಚರ್ ಕೊಟ್ಟು ಇದೇ ಕಾಂಪ್ಲಿಕೇಶನ್ ನಮಗಾಗಿದ್ದು. ಯಾಕಂದರೆ ಸೋಫಾ ಕಂಬರ್ಟ್ ಇಷ್ಟು ದೊಡ್ಡದಾಗಿ ಮಾಡೋದಕ್ಕೆ ಕಷ್ಟ. ಅಂದರೆ ನಾವು ಕಂಪ್ಲೀಟ್ ನಮ್ಮ ಸರ್ವಿಸಲ್ಲಿ ಬಂದ್ಬಿಟ್ಟು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸೋಫಾ ಕಂಬರ್ಟ್ ಮಾಡಿರೋದು. ಇದರಲ್ಲಿ ಯೂಸ್ ಮಾಡಿರೋದು ಲೆದರ್ ಬಂದ್ಬಿಟ್ಟು ಮೈಕ್ರೋ ಲೆದರ್ ಅಂತೀವಿ. ಇದು ಬಂದ್ಬಿಟ್ಟು ಇಂಕ್ ಪ್ರೂಫು, ಸ್ಟೈನ್ ಪ್ರೂಫು ಮತ್ತು ಸ್ಕ್ರ್ಯಾಚ್ ಪ್ರೂಫ್. ಇದು 2500 ರೂಪೀಸ್ ಒಂದು ಮೀಟ್ರ್. ಇದು ತುಂಬ ಎಕ್ಸ್ಪೆನ್ಸಿವ್ ಫ್ಯಾಬ್ರಿಕ್ಕು, ಬಟ್ ಔಟ್ಪುಟ್ಟು ಅಷ್ಟೇ ಪ್ಯೂರ್ ಲೆದರ್ ಥರ ಬರುತ್ತೆ. ಸೀಟಿಂಗ್ ಡೆಪ್ತ್ ಕೂಡ ನೀವು ನೋಡ್ಬೋದು, 24 ಇಂಚಸ್ ಮಾಡಿದ್ದೀವಿ. ನೋಡೋದಕ್ಕೆ ಮೂವೀಸ್ ನೋಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸೋಫಾ ಇದು. ಕಸ್ಟಮರ್ ಕೊಟ್ಟಿರೋ ಮೆಷರ್ಮೆಂಟ್ಸ್ ಪ್ರಕಾರ ಸೋಫಾ ಕಂಬರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋಲಿ ಕಸ್ಟಮರ್ ಮನೆಗೆ ಡೆಲಿವರಿ ಮಾಡೋದು, ಇನ್ಸ್ಟಾಲೇಷನ್ ಮಾಡೋದು, ಕಸ್ಟಮರ್ ಮನೆಯಲ್ಲಿ ಹೇಗೆ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಯಾವುದೇ ಥರ ಕಸ್ಟಮೈಸೇಷನ್ಸ್ಗೆ, ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ಗೆ ಸೋಫಾ ಕಲೆಕ್ಟಿವ್ ವಿಸಿಟ್ ಮಾಡಿ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.